ಫ್ರೆಂಡ್ಸ್, ನೀವೇನಾದ್ರೂ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಒಂದು ಸೈಟ್ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಇಲ್ಲಿ 1.5 ಎಕರೆಯಲ್ಲಿ ಬರುವುದು ಬರೇ 9 ಸೈಟ್ ಮಾತ್ರ. ಈ ಸರೌಂಡಿಂಗ್ ಅಲ್ಲಿ 2 ಸೈಟ್ ತಗೊಳ್ಳೋ ಜಾಗದಲ್ಲಿ ಈ ಜಾಗದಲ್ಲಿ 4 ಸೈಟ್ ತಗೊಬಹುದು. ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋದು 3 ಕಸ್ಟಮರ್ಗೆ ಒಂದು ಎಲೆಕ್ಟ್ರಿಕ್ ಏಥರ್ ಬೈಕ್ ಫ್ರೀ. ಈ ಫಾರ್ಮ್ ಲೈನ್ ಪ್ರಾಜೆಕ್ಟ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಬರೋದು. ಇನ್ನ ನೀವು ಯೋಚನೆ ಮಾಡ್ತಿರೋದು ಡಾಕ್ಯುಮೆಂಟ್ ಬಗ್ಗೆ ತಾನೇ? ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಮರಿದಲೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಬನ್ನಿ, ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್, ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನೀವೇನಾದ್ರೂ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಜಾಗ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ನ ತಂದಿದ್ದಾರೆ. ಇದು ಟೋಟಲ್ ಆಗಿ 1.5 ಎಕರೆಯಲ್ಲಿ ಲಾಂಚ್ ಮಾಡಿದ್ದಾರೆ. 9 ಫ್ಲಾಟ್ ಬರುತ್ತೆ. ಪೂರ್ತಿಯಾಗಿ ಗೇಟೆಡ್ ಕಮ್ಯುನಿಟಿ ಇದೆ. ನೀರ್ಗಂತೂ ಯಾವುದೇ ತರ ತೊಂದರೆ ಇಲ್ಲ. ಬೋರು ಕೂಡ ಇದೆ. ಒಂದು ಫ್ಲಾಟ್ಗೆ 10 ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ಸ್ಕೂಲ್ಸ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ರವೀಂದ್ರ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಪ್ರೆಸೆಂಟ್ ನಾವಿವಾಗ ಯಾವ ಜಾಗದಲ್ಲಿ ಇದ್ದೀವಿ ಸರ್? ನಾವೀಗ ನಿರ್ಮಾಣ್ ಲೇಔಟ್ ಬ್ಯಾಕ್ ಸೈಡ್ ರಾಮಚಂದ್ರ ರೋಡ್, ರಾಮಚಂದ್ರ ಓಕೆ ಇಲ್ಲಿದ್ದೀನಿ. ಇದು ಒಂದು ಎಲೆಕ್ಟ್ರಾನಿಸಿಟಿಯಿಂದ 7 ಕಿಲೋಮೀಟರ್ ಆಗುತ್ತೆ. ಓಕೆ. ನೈಸ್ ರೋಡ್ ಇಂದ 5 ಕಿಲೋಮೀಟರ್, ಬಣ್ಣಾರಘಟ್ಟದಿಂದ 5 ಕಿಲೋಮೀಟರ್ ಸೆಂಟ್ರಲ್ ಪ್ಲೇಸ್ ಇದು. ಓಕೆ. ನೈಸ್ ರೋಡ್ ಇಂದ ಒಂದು 5 ಕಿಲೋಮೀಟರ್ ಅಲ್ಲಿ ಇದ್ದೀವಿ. ಅಷ್ಟೇ. ಓಕೆ, ಸೂಪರ್ ಸರ್. ಸರ್, ಇನ್ನ ಇದು ಎಷ್ಟು ಎಕರ್ಸ್ ಅಲ್ಲಿ ಮಾಡಿದ್ದೀರಾ? ಇದು 1.5 ಎಕರೆಲ್ಲಿ ಮಾಡಿರೋದು. ಓಕೆ. ಟೋಟಲ್ ಆಗಿ ಎಷ್ಟು ಫ್ಲಾಟ್ ಬರುತ್ತೆ? 9 ಸೈಟ್, 9 ಫ್ಲಾಟ್ ಅಷ್ಟೇ. 9 ಫ್ಲಾಟ್. 1.5 ಎಕರೆಲ್ಲಿ 9 ಮನೆ ಅಷ್ಟೇ ಬರುವುದು ಇದ್ರೊಳಗೆ, ಗೇಟೆಡ್ ಕಮ್ಯುನಿಟಿ. ಓಕೆ ಸರ್. ಇಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಮಿನಿಮಮ್ ಎಷ್ಟು ಜಾಗನ ಪರ್ಚೇಸ್ ಮಾಡ್ಬೇಕು ಸರ್? 4 ಗುಂಡೆ, ಮ್ಯಾಕ್ಸಿಮಮ್ 7.5 ಗುಂಟಾಸ್. ಸರ್, ಆಲ್ಮೋಸ್ಟ್ ಈ ಫಾರ್ಮ್ ಲ್ಯಾಂಡ್ ಅಂದ್ರೆ 5.5 ಗುಂಟಾಸ್ ತಗೊಳ್ಬೇಕು ಅಂತ ಹೇಳ್ತಾರೆ. ನೀವ್ ಹೇಳ್ತಿದ್ದೀರಾ 4 ಗುಂಟೆ ಅಂತ. ರಿಜಿಸ್ಟ್ರೇಷನ್ ಆಗುತ್ತೆ ಸರ್? ಆಗುತ್ತೆ. ರಿಜಿಸ್ಟ್ರೇಷನ್ ನೀವೇ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಸೂಪರ್ ಸರ್. ಸರ್, ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡಿದೀರಾ ಸರ್? ಈ ಫಾರ್ಮ್ ಲ್ಯಾಂಡ್ ನಂಬರ್ 1 ಗೇಟೆಡ್ ಕಮ್ಯುನಿಟಿ ಲೇಔಟ್ ವಿತ್ ಸೆಕ್ಯೂರಿಟಿ ಇರ್ತದೆ ಅದರಲ್ಲಿ. ಓಕೆ. ಪೂರ್ತಿಯಾಗಿ ಗೇಟೆಡ್ ಕಮ್ಯುನಿಟಿ. ಇದ್ರೊಳಗೆ ಬೇರೆಯವ್ರಿಗೆ 9 ಸೈಟ್ ವರೆಗೂ ಮಾತ್ರ ಎಂಟ್ರಿ ಕೊಡೋದು. ನೆಕ್ಸ್ಟ್ ಮತ್ತೊಂದು ಇದರಲ್ಲಿ ಬೋರ್ವೆಲ್, ಒಳ್ಳೆ ವಾಟರ್ ಪ್ರೆಷರ್ ಇದು ಸೂಪರ್ ಬೋರ್ವೆಲ್ ಒಂದಿದೆ. ಎಲ್ಲರಿಗೂ ಮಲ್ಟಿಪರ್ಪಸ್ ಯೂಸ್, ಎಲ್ಲ ಸೈಟ್ಗಳಿಗೂ ಯೂಸ್ ಮಾಡಬಹುದು ಅದು. ಇದ್ರೊಳಗೆ ಟ್ರೀ ಪ್ಲಾಂಟೇಶನ್, ತೆಂಗಿನ ಗಿಡ, ಬಟರ್ ಫ್ರೂಟು, ಜಾಕ್ ಫ್ರೂಟು, ಸಪೋಟ, ದಾಳಿಂಬು, ಈ ತರ ಸುಮಾರು ಒಂದು 10 ವೆರೈಟೀಸು ಗಿಡಗಳು ಹಾಕಿದ್ದೀನಿ. ಪ್ರತಿಯೊಂದು ಸೈಟಲ್ಲೂ ಹಾಕಿದ್ದೀನಿ. ಆಮೇಲೆ ಇದ್ರದ್ದು ಬೌಂಡ್ರಿ, ಇನ್ನರ್ ಬೌಂಡ್ರೀಸು ಟ್ರೀ ಪ್ಲಾಂಟೇಶನ್, ಸಣ್ಣ ಟ್ರೀ ಪ್ಲಾಂಟೇಶನ್. ಇದ್ರೊಳಗೆ ಕಾಂಪೌಂಡ್ ನಾವು ಪ್ರೊವಿಷನ್ ಕೊಟ್ಟಿಲ್ಲ. ಟ್ರೀ ಪ್ಲಾಂಟೇಶನ್ ಕಾಂಪೌಂಡ್ ಆಗಿ ಬರ್ತದೆ ಇದ್ರೊಳಗಡೆ. ಆಮೇಲೆ ಪವರ್ ಕನೆಕ್ಷನ್ ಇದೆ, ಒಳ್ಳೆ ಬೋರ್ವೆಲ್ ಒಂದಿದೆ. ಮತ್ತೆ ರೋಡು, ಇಂಟರ್ಲಾಕ್ ರೋಡು ವಿತ್ ಕರೆಂಟ್, ಸ್ಟ್ರೀಟ್ ಲೈಟ್. ಇಂಟರ್ಲಾಕ್ ರೋಡೇ ನಾವು ಆಗ್ತಾ ಇರೋದು. ವರ್ಕ್ ಶುರು ಮಾಡ್ತಾ ಇದ್ದೀನಿ. ಅದು ವಿತ್ ಸ್ಟ್ರೀಟ್ ಲೈಟ್. ಪ್ರತಿಯೊಂದು ಸೈಟ್ಗೂ ಸ್ಟ್ರೀಟ್ ಲೈಟ್ ಇರ್ತದೆ. ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಸೂಪರ್. ಬಟ್ ಇವಾಗ ಹೇಳಿದ್ರ, ಈಗ 4.1 ಇಂದ ಸ್ಟಾರ್ಟ್ ಆಗುತ್ತೆ ನೀವು ಕೊಡೋದು. 10 ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳನ್ನ ಹಾಕಿದೀರಾ. ಸೊ ಎಕ್ಸ್ಟ್ರಾ ಏನಾದ್ರು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಕೊಡ್ತೀರಾ, ಇಲ್ಲ ಅವ್ರ ಚಾಯ್ಸ್, ಅವ್ರ ಏನಾದ್ರೂ ಮಾಡ್ಕೊಂಡು. ನಾವು ಆಕ್ಚುಲಿ ಈ ಸೈಡ್ ಅಲ್ಲಿ ಗಿಡಗಳು ಇಟ್ಟಿರೋದು. ಸೆಂಟರ್ ಅಲ್ಲಿ ಮನೆ ಕಟ್ಟಕ್ಕೆ ಪ್ರೊವಿಷನ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಎಲ್ಲ ರೈಟ್ ರೌಂಡ್ ಗಿಡಗಳು ಹಾಕಿದೀವಿ. ಸೆಂಟರ್ ಅಲ್ಲಿ ಎಷ್ಟು ಬೇಕಾದ್ರೆ, ಈಗ ಒಂದು ಅರೌಂಡ್ 30 ಸ್ಕ್ವೇರ್ ಖಾಲಿ ಜಾಗ ಇರ್ತದೆ. ಅದರಲ್ಲಿ ಗ್ರೌಂಡ್ G+1 or 2 ವಾಟ್ ಎವರ್ ದೇ ವಾಂಟ್ ದೇ ಕ್ಯಾನ್ ಕನ್ಸ್ಟ್ರಕ್ಟ್. ಸರ್, ಇವಾಗ ನೀವೇ ಹೇಳಿದ್ರ ಮನೆ ಅಂತ, ನಿಮ್ ಕಡೆಯಿಂದ ಏನಾದ್ರೂ ಮನೆ ಕಟ್ಸ್ಕೊಡೋ ಪ್ಲಾನ್ ಅಥವಾ ನೀವೇನಾದ್ರೂ ನಮ್ ಕಡೆಯಿಂದ ಮನೆ ಕಟ್ಕೊಡೋಕು ಪ್ಲಾನ್ ಇದೆ. 25 ಸ್ಕ್ವೇರ್ ಒಂದು ಸೈಟ್ ವಿತ್ 25 ಸ್ಕ್ವೇರ್ ಒಂದು ಡ್ಯೂಪ್ಲೆಕ್ಸ್ ಬಂಗ್ಲಾವಿದ್ರೆ 2.25 crore ನಾವು ಚಾರ್ಜ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಲ್ಯಾಂಡ್ ವಿತ್ ಕನ್ಸ್ಟ್ರಕ್ಷನ್. 2.25 ಇನ್ಕ್ಲೂಡಿಂಗ್ ಸೈಟ್. ಓಕೆ, ಸೂಪರ್ ಸರ್. ಸರ್, ಇನ್ನ ಈ ಫಾರ್ಮ್ ಲ್ಯಾಂಡ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನಿದೆ ಸರ್? ಈ ಸರೌಂಡಿಂಗ್ ಡೆವಲಪ್ಮೆಂಟ್ ಇಲ್ಲೇ ನಿಂತ್ಕೊಂಡು ನಿಮಗೆ ನೋಡಬಹುದು. ಹಿಂದ್ಗಡೆ ಕಾಣೋದು ಸ್ಕೂಲೇ. ಇಲ್ಲಿ ಫುಲ್ಲಿ ಡೆವಲಪ್ಡ್, ಎಲ್ಲ ಟೋಟಲಿ ರೆಸಿಡೆನ್ಷಿಯಲ್.
20, 30, 30, 40, 40, 50 ಸೈಟ್ ಅಲ್ಲಿ ಮನೆ ಕಟ್ಟಿರೋರ ಇಲ್ಲೆಲ್ಲ ಇರೋದು. ಓಕೆ ಇದು ನಾವು ಪ್ರೊವೈಡ್ ಮಾಡ್ತಾ ಇರೋದು ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ ಅಲ್ಲಿ ಫಾರ್ಮ್ ಲ್ಯಾಂಡ್. ದಿಸ್ ಇಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್. ನೀವೆಲ್ಲಾದ್ರೆ ನೋಡಿದೀರಾ, ಮಾಡಿರೋದು ನೋಡಿದೀರಾ? ಇಲ್ಲ ಸರ್, ಇಲ್ಲ. ಇದ್ರಲ್ಲಿ ನೋಡಿಲ್ಲ. ನಾರ್ಮಲ್ ಫಾರ್ಮ್ ಲ್ಯಾಂಡ್ ಮಾಡಿ. ಅದಕ್ಕೆ ನಾರ್ಮಲ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಬ್ಯಾಂಗ್ಳೂರಿಂದ 60-70 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಲ್ಲಿ ಏನೇನೋ ರೈಟ್ ಆಗಿ ಮಾರ್ತಾ ಇದ್ದಾರೆ. ನಾವು ಅದಲ್ಲ. ಈ ನಿಯರ್ ಬೈ ಒಂದು 3 to 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದು 20 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಓಕೆ, 20 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಲೈಕ್ ಕ್ರೈಸ್ಟ್ ಅಕಾಡೆಮಿ, ರೆಡ್ ಬ್ರಿಡ್ಜು, ಕ್ಯಾಂಡೋರು, ಸಂಹಿತ, PSBB, ಅಲ್ ಬಶೀರು, ಆಮೇಲೆ BGS, ಸುಮಾರು ವೇದ, BGS, BS ಇಂಟರ್ನ್ಯಾಷನಲ್, ಸುಮಾರು ಸ್ಕೂಲ್ಗಳಿದ್ದಾವೆ ಸರೌಂಡಿಂಗ್. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ತುಂಬಾ ಹತ್ರ ಇದೆ. 7 ಕಿಲೋಮೀಟರ್ ಎಲೆಕ್ಟ್ರಾನಿಕ್ ಸಿಟಿ ಟೌನ್ ಸಿಗತ್ತೆ. ಆಮೇಲೆ ಮೇನ್ ರೋಡ್ಗೆ BMTC ಗಾಡಿ ಹೋಗೋದು ರೋಡ್ ಬೇಕಾದ್ರೆ ಓನ್ಲಿ 1 ಕಿಲೋಮೀಟರ್, ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಸಿಗುತ್ತೆ. ಇನ್ ಫ್ಯೂಚರ್ ಈ ನಮ್ ಲೇಔಟ್ ಮುಂದ್ಗಡೆನು ಈ ನೆಕ್ಸ್ಟ್ ರಾಮಚಂದ್ರಗೆ BMTC ರೋಡ್ಸ್ ಗಾಡಿ ಸ್ಯಾಂಕ್ಷನ್ ಆಗಿದೆ, ರೋಡ್ ವರ್ಕ್ ನಡೀತಾ ಇದೆ. ಇದು ನಮ್ ಲೇಔಟ್ ಮುಂದ್ಗಡೆನು ಗಾಡಿ ಹೋಗುತ್ತೆ. ಜಿಗಣಿ ಟೌನ್ ಬಂದು 3 ಕಿಲೋಮೀಟರ್, ಬೆಣ್ಣರ್ಘಟ್ಟ ರೋಡ್ 4 ಕಿಲೋಮೀಟರ್ ಬೆಣ್ಣರ್ಘಟ್ಟ ರೋಡ್ ಸಿಗುತ್ತೆ. ಮೆಟ್ರೋ ಸ್ಟೇಷನ್ ಗುಟ್ಟಿಗೆರೆ ಮೆಟ್ರೋ ಸ್ಟೇಷನ್ 5 ಕಿಲೋಮೀಟರ್. ಅಷ್ಟು ಆಕ್ಸೆಸಿಬಿಲಿಟಿ ಇದೆ ಇಲ್ಲಿಂದು. ಓಕೆ, ಸೂಪರ್ ಸರ್. ಸರ್, ಇನ್ನ ಈ ಫಾರ್ಮ್ ಲ್ಯಾಂಡ್ ಡಾಕ್ಯುಮೆಂಟೇಶನ್ ಯಾವ ತರ ಇದೆ? ಡಾಕ್ಯುಮೆಂಟೇಶನ್ ಒಂದು 70 ವರ್ಷದ ಡಾಕ್ಯುಮೆಂಟ್ಸ್ ಇದೆ. ಫ್ರಮ್ 70 ಇಯರ್ಸ್ ಇವತ್ತುವರೆಗೂ ಆಸ್ ಆನ್ ಟುಡೇ EC ಸಮೇತ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಅದೀಗ ನಾವು 1.5 ಎಕರೆದು ಡಾಕ್ಯುಮೆಂಟ್ ಇದೆ. ಅದರಲ್ಲಿ ನಾವು ಮಾಡಿರೋದು 9 ಸೈಟ್ ಅಷ್ಟೇ, ರೋಡ್ ಬಿಟ್ಟು. ರೋಡ್ ಸೆಂಟ್ರಲ್ಲಿ ಬಿಟ್ಟಿದ್ದೀನಿ. ರೈಟ್ ಸೈಡ್ 6 ಸೈಟ್, ಲೆಫ್ಟ್ ಸೈಡ್ 3 ಸೈಟ್ ಮಾಡಿದ್ದೀನಿ. 9 ಸೈಟ್ ಅಷ್ಟೇ ಇರೋದು. ಸರಿ, ನಮ್ ಕಸ್ಟಮರ್ ಬರ್ತಾರೆ, ಸೊ ಅವ್ರಿಗೆ ಜಾಗ ಇಷ್ಟ ಆಗುತ್ತೆ, ಅವ್ರು ಡಾಕ್ಯುಮೆಂಟೇಶನ್ ತಗೊಂಡ್ ಹೋಗ್ಬೇಕಂದ್ರೆ ಯಾವ ತರ ಸರ್? ಕಸ್ಟಮರ್ ಬಂದ್ರೆ ಕಸ್ಟಮರ್ ಫಸ್ಟ್ ಜಾಗ ನೋಡ್ಲಿ, ಸೈಟ್ ಸೆಲೆಕ್ಟ್ ಮಾಡ್ಲಿ. ಸೆಲೆಕ್ಟ್ ಮಾಡಿದ್ರೆ ಒಂದು ಸಣ್ಣ ಅಮೌಂಟ್, ಒಂದು ಟೋಕನ್ ಮನಿ, ಒಂದು 10,000 ರೂಪಾಯಿ ಕೊಟ್ರೆ ಫುಲ್ ಡಾಕ್ಯುಮೆಂಟ್ ಅವ್ರು ಕೊಟ್ಬಿಡ್ತೀವಿ. ಅವ್ರು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಏನಾದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬೇಕಾ ಅದು ನಾವು ಅರೇಂಜ್ ಮಾಡಿ ಕೊಡೋಣ. ಆಲ್ಮೋಸ್ಟ್ ಎಲ್ಲ ಇದೆ 99%. ನೀನು ಒಂದು EC ಎಲ್ಲ ಒಂದು ಟ್ಯಾಕ್ಸ್ ಬೇಡ ಅವು ಬೇಕಾಗತ್ತೆ. ದಟ್ ವಿಲ್ ಅರೇಂಜ್, ನೋ ಪ್ರಾಬ್ಲಮ್. ಅದಾದಮೇಲೆ ಅವರು ಎಗ್ರಿಮೆಂಟ್ ಮಾಡ್ಕೊಳ್ಳಿ. ಎಗ್ರಿಮೆಂಟ್ ಮಾಡೋದು ಮಿನಿಮಮ್ ಟೈಮ್ 30 or 45 days ಅಲ್ಲಿ ರಿಜಿಸ್ಟರ್ ಮಾಡೋ ತರ ವ್ಯವಸ್ಥೆ ಮಾಡೋಣ. ಓಕೆ ಸರ್, ಸೂಪರ್. ಸರ್, ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ನಾವು ಕೋಟ್ ಮಾಡ್ತಾ ಇರೋದು 3,199 ಚಾರ್ಜ್ ಕೋಟ್ ಮಾಡ್ತಾ ಇರೋದು. ಇಲ್ಲಿ ಸರೌಂಡಿಂಗ್ ಪ್ರೈಸ್ ಎಲ್ಲ 6,000 ಗಂಟೆ ಹೊಡ್ತಾ ಇದೆ. 6,000 ಪ್ಲಸ್ ಹೊಡ್ತಾ ಇದೆ ಸರೌಂಡಿಂಗ್. ಬಟ್ ನಾವು ಫಾರ್ಮ್ ಲ್ಯಾಂಡ್ ದೊಡ್ಡ ಸೈಟ್ ಅಂತ ಹೇಳಿ 3,199 ಲಾಂಚಿಂಗ್ ಆಫರ್. ಪರ್ ಸ್ಕ್ವೇರ್ ಫೀಟ್ 3,199 ರೂಪೀಸ್. ಸೂಪರ್ ಸರ್. ಇನ್ನ ಏನಾದ್ರೂ ಆಫರ್ ಕೊಡ್ತಾ ಇದ್ದೀರಾ ಸರ್ ನಮ್ ಕಸ್ಟಮರ್ಗೆ ಇಲ್ಲಿ ಪರ್ಚೇಸ್ ಮಾಡಿದ್ರೆ? ಅದು ಆಫರ್ ಕೊಡೋಣ ಅಂತಿದ್ದೀನಿ. ಇದು ಫಸ್ಟ್ 3 ಕಸ್ಟಮರ್ ರೇಟ್ ಫಿಕ್ಸ್ ಮಾಡಿ ಅಗ್ರಿಮೆಂಟ್ ಮಾಡೋದು 3 ಕಸ್ಟಮರ್ಗೆ. ಫಸ್ಟ್ 3 ಕಸ್ಟಮರ್ಗೆ ನಾವು ಒಂದು ಏಥರ್ ಸ್ಕೂಟ್ರು, ಎಲೆಕ್ಟ್ರಿಕ್ ಸ್ಕೂಟ್ರು 3 ಕಸ್ಟಮರ್ಗೆ ಆಫರ್ ಇದೆ. ಫಸ್ಟ್ 3 ಸೈಟ್ ಯಾರು ಬುಕಿಂಗ್ ಮಾಡ್ಕೊಂತಾರೋ ಅವ್ರಿಗೆ ನಾಟ್ ಫಾರ್ ಬುಕಿಂಗ್, ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಕ್ಲಬ್ ರಿಜಿಸ್ಟ್ರೇಷನ್ ಮಾಡೋರಿಗೆ. ಓಕೆ, ಫಸ್ಟ್ ಯಾರು 3 ಸೈಟ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂತಾರ, ರಿಜಿಸ್ಟ್ರೇಷನ್ ಆದ ನಂತರ 3 ಕಸ್ಟಮರ್ಗೆ ಎಲೆಕ್ಟ್ರಿಕ್ ಬೈಕ್ ಕೊಡ್ತಾ ಇದ್ದೀರಾ? ಸ್ಕೂಟರ್. ಸೂಪರ್ ಸರ್. ಫ್ರೆಂಡ್ಸ್, ನೋಡುದ್ರಲ್ವಾ, ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ, ಮತ್ತೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೂ ಕೂಡ ಕೊಡ್ತಿದ್ದಾರೆ, ಒಳ್ಳೆ ಆಫರ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಬಂದು ಈ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್.